ಎರಡನೇ ಮದುವೆ ಯಾವ ಸಂದರ್ಭದಲ್ಲಿ ಊರ್ಜಿತ ಆಗಿರುತ್ತೆ? ಯಾವ ಸಂದರ್ಭದಲ್ಲಿ ಮದುವೆ ಊರ್ಜಿತ ಆಗಿದ್ದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಬರುತ್ತೆ? ಊರ್ಜಿತ ಅಲ್ಲದೇ ಇದ್ದರೆ ಎರಡನೇ ಮದುವೆಯಿಂದ ಹುಟ್ಟಿದಂಥ ಮಕ್ಕಳಿಗೆ ಯಾವ ಆಸ್ತಿಯಲ್ಲಿ ಹಕ್ಕು ಬರುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡಲಿದ್ದೇನೆ. ನೀವಿನ್ನೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಮೊದಲನೇದಾಗಿ ಮದುವೆ ಯಾವಾಗ ಊರ್ಜಿತ ಆಗಿರುತ್ತೆ ಅಂತ ನೋಡೋದಾದರೆ, ಮೊದಲನೇ ಹೆಂಡತಿ ನಿಧನ ಹೊಂದಿದ ನಂತರದಲ್ಲಿ ಅಥವಾ ಮೊದಲನೇ ಗಂಡ ನಿಧನ ಹೊಂದಿದ ನಂತರದಲ್ಲಿ ಮದುವೆ ಮಾಡಿಕೊಳ್ಳುವಂಥದ್ದು ಅದು ಊರ್ಜಿತ ಆಗಿರುತ್ತೆ. ಮೊದಲನೇ ಗಂಡ ಅಥವಾ ಮೊದಲನೇ ಹೆಂಡತಿ ಅವರಿಂದ ಡೈವರ್ಸನ್ನು ಪಡ್ಕೊಂಡಿದ್ರೆ ಆಗ ಎರಡನೇ ಮದುವೆ ಊರ್ಜಿತ ಆಗಿರುತ್ತೆ. ಹಾಗೆಯೇ 7 ವರ್ಷಗಳಿಗಿಂತ ಹೆಚ್ಚು ಕಾಲ ಕಾಣೆಯಾಗಿದ್ದರೆ ಅಂಥ ಸಂದರ್ಭದಲ್ಲಿ ಕಾಣೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ರೀತಿಯೆಲ್ಲ ಕ್ರಮವನ್ನು ಕೂಡ ಕೈಗೊಂಡಿರಬೇಕು. ಪೊಲೀಸ್ ಠಾಣೆಗೆ ದೂರನ್ನು ನೀಡಿರಬೇಕು. ಕಾಣೆಯಾಗಿರೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಕಟಣೆ, ಅಂದರೆ ಪತ್ರಿಕೆ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಾಗಿರ್ಬೋದು, ಒಂದು ಪ್ರಕಟಣೆಯನ್ನು ನೀಡಿರಬೇಕು ಕಾಣೆಯಾಗಿರೋದಕ್ಕೆ ಸಂಬಂಧಪಟ್ಟಂತೆ. ಸೊ ಆ ರೀತಿಯಲ್ಲಿ ಮಾಡಿದ 7 ವರ್ಷಗಳ ನಂತರದಲ್ಲಿ ಅವರು ನಿಧನರಾಗಿದ್ದಾರೆ, ಬದುಕಿಲ್ಲ ಅನ್ನೋ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕೋರ್ಟಲ್ಲಿ ಒಂದು ಡೆತ್ ಡಿಕ್ಲರೇಷನ್ನ ಮಾಡ್ಕೋಬೇಕಾಗತ್ತೆ. ಆಗ ಅವರು ನಿಧನರಾಗಿದ್ದಾರೆ ಅಂತ ಅಂದ್ಕೊಂಡಂಥ ಸಂದರ್ಭದಲ್ಲಿ ಎರಡನೇ ಮದುವೆ ಮಾಡಿಕೊಂಡಾಗ ಆಗ ಅದು ಕಾನೂನುಬದ್ಧ ಆಗಿರುತ್ತೆ. ಹಾಗೆಯೇ ಮೊದಲನೇ ಗಂಡ ಅಥವಾ ಮೊದಲನೇ ಹೆಂಡತಿ ನಿಧನರಾಗಿದ್ದರೆ ಅದರ ನಂತರದಲ್ಲಿ ಮಾಡಿಕೊಳ್ಳುವಂಥ ಎರಡನೇ ಮದುವೆ ಅದು ಊರ್ಜಿತ ಆಗಿರುತ್ತೆ. ಸೊ ಇಷ್ಟು ಸಂದರ್ಭಗಳಲ್ಲಿ ಎರಡನೇ ಮದುವೆ ಊರ್ಜಿತ ಆಗಿರುತ್ತೆ. ಸೊ ಹಾಗೆಯೇ ಇದಕ್ಕೆ ವಿರುದ್ಧವಾಗಿ ಹೇಳೋದಾದರೆ ಯಾವ ಸಂದರ್ಭದಲ್ಲಿ ಊರ್ಜಿತ ಆಗಿರೋದಿಲ್ಲ ಅಂತಂದಾಗ, ಮೊದಲನೇ ಗಂಡ ಅಥವಾ ಮೊದಲನೇ ಹೆಂಡತಿ ಬದುಕಿದ್ದು ಇನ್ನೊಂದು ಮದುವೆಯನ್ನು ಮಾಡಿಕೊಂಡಾಗ ಆಗ ಎರಡನೇ ಮದುವೆ ಊರ್ಜಿತ ಆಗಿರೋದಿಲ್ಲ. ಹಾಗೆಯೇ ಮೊದಲನೇ ಗಂಡ ಅಥವಾ ಮೊದಲನೇ ಹೆಂಡತಿಯಿಂದ ಡೈವರ್ಸನ್ನು ಪಡ್ಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ಎರಡನೇ ಮದುವೆ ಮಾಡಿಕೊಂಡ್ರೆ ಆಗಲೂ ಕೂಡ ಎರಡನೇ ಮದುವೆ ಊರ್ಜಿತ ಆಗಿರೋದಿಲ್ಲ. ಹಾಗೆಯೇ ಮೊದಲನೇ ಗಂಡ ಅಥವಾ ಮೊದಲನೇ ಹೆಂಡತಿ ಜೀವಂತವಾಗಿದ್ದು ಅಥವಾ ಬೇರೆ ಆಗಿದ್ರೂ ಕೂಡ, ಯಾವುದೇ ಕಾರಣಕ್ಕೆ ಬೇರೆ ಆಗಿದ್ರೂ ಕೂಡ ಅವರಿಂದ ಡೈವರ್ಸನ್ನು ಪಡ್ಕೊಳ್ಳದೆ, ಕಾನೂನು ರೀತಿಯಲ್ಲಿ ಡೈವರ್ಸನ್ನು ಪಡ್ಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಎರಡನೇ ಮದುವೆ ಊರ್ಜಿತ ಆಗಿರೋದಿಲ್ಲ. ಈಗ ಊರ್ಜಿತ ಆಗಿರುವಂಥ ಮಕ್ಕಳಿಗೆ ಯಾವ ರೀತಿ ಒಂದು ಆಸ್ತಿಯ ಹಕ್ಕು ಬರುತ್ತೆ? ಊರ್ಜಿತ ಅಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವ ರೀತಿಯ ಆಸ್ತಿಯಲ್ಲಿ ಹಕ್ಕನ್ನು ಪಡ್ಕೋಬೋದು ಅನ್ನೋ ಒಂದು ವಿಚಾರನ ಮುಂದೆ ನೋಡೋಣ. ಎರಡನೇ ಮದುವೆ ಊರ್ಜಿತ ಆಗಿದ್ದಂಥ ಸಂದರ್ಭದಲ್ಲಿ, ಅಂಥ ಸಂದರ್ಭದಲ್ಲಿ ಮೊದಲನೇ ಹೆಂಡತಿಯ ಮಕ್ಕಳು ಇದ್ದರೂ ಕೂಡ ಅಂಥ ಸಂದರ್ಭದಲ್ಲಿ ಆಸ್ತಿಯನ್ನು ಪಡ್ಕೋಬೋದು. ಆದರೆ ಮೊದಲನೇ ಗಂಡನಿಗೆ ಹುಟ್ಟಿರುವಂಥ ಮಕ್ಕಳೇನಿರ್ತಾರೆ ಅವರು ಎರಡನೇ ಗಂಡನ ಆಸ್ತಿಯಲ್ಲಿ ಹಕ್ಕುದಾರರು ಆಗಿರೋದಿಲ್ಲ. ಇದನ್ನು ನೆನಪಲ್ಲಿಟ್ಕೋಬೇಕು. ಇಲ್ಲಿ ಮೊದಲನೇ ಹೆಂಡತಿ ನಿಧನ ಆದ ನಂತರದಲ್ಲಿ ಅಥವಾ ಡೈವರ್ಸ್ ಆದ ನಂತರದಲ್ಲಿ ಎರಡನೇ ಮದುವೆ ಆಗಿದ್ರೂ ಕೂಡ ಇಲ್ಲಿ ಆಸ್ತಿಯ ಹಕ್ಕನ್ನು ಹಂಚುವಂಥದ್ದು ಮೊದಲನೇ ಹೆಂಡತಿಗೆ ಅರ್ಧ, ಅವರ ಮಕ್ಕಳಿಗೆ ಅರ್ಧ, ಎರಡನೇ ಹೆಂಡತಿ ಅಥವಾ ಅವರ ಮಕ್ಕಳಿಗೆ ಅರ್ಧ ಆಸ್ತಿಯನ್ನು ಹಂಚೋ ರೀತಿಯಲ್ಲಿ ಅಂತ ಹಂಚೋದಿಲ್ಲ. ಇದನ್ನು ಕೆಲವರು ಅಂದ್ಕೊಳ್ತಾರೆ, ಇಬ್ಬರು ಹೆಂಡತಿಯರಿದ್ದರೆ ಆತನಿಗಿರುವಂಥ ಆಸ್ತಿ ಸಂಪೂರ್ಣವಾಗಿ 2 ಭಾಗವನ್ನು ಮಾಡಬೇಕು. ಮೊದಲನೇ ಹೆಂಡತಿ ಮತ್ತು ಮಕ್ಕಳಿಗೆ 1 ಭಾಗ, ಎರಡನೇ ಹೆಂಡತಿ ಮತ್ತು ಮಕ್ಕಳಿಗೆ 1 ಭಾಗ ಅಂತ ಕೆಲವರು ನಾಣ್ಣುಡಿಯಾಗಿ ಹೇಳ್ಕೊಳ್ತಾರೆ. ಅದು ಕಾನೂನು ರೀತಿಯಲ್ಲಿ ಊರ್ಜಿತ ಅಲ್ಲ. ಎಷ್ಟು ಜನ ಮಕ್ಕಳಿರ್ತಾರೆ, ಅಂದರೆ ಮೊದಲನೇ ಹೆಂಡತಿಯ ಮಕ್ಕಳು ಎಷ್ಟು ಜನ ಇರ್ತಾರೆ, ಎರಡನೇ ಹೆಂಡತಿಯ ಮಕ್ಕಳು ಎಷ್ಟು ಜನ ಇರ್ತಾರೆ, ಅಷ್ಟೂ ಜನಕ್ಕೂ ಕೂಡ ಸಮಪಾಲು ಆಗಬೇಕಾಗಿರುತ್ತೆ. ಅಂದರೆ ಕಾನೂನು ರೀತಿಯಲ್ಲಿ ಎರಡನೇ ಮದುವೆಯನ್ನು ಆಗಿದ್ದಂಥ, ಎರಡನೇ ಮದುವೆ ಊರ್ಜಿತ ಆಗಿದ್ದಂಥ ಸಂದರ್ಭದಲ್ಲಿ ಮಾತ್ರ ಇದನ್ನು ನೆನಪಲ್ಲಿಟ್ಕೋಬೇಕು. ಆವಾಗ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕನ್ನು ಕೇಳ್ಬೋದಾಗಿರುತ್ತೆ. ಸ್ವಯಾರ್ಜಿತ ಆಸ್ತಿಯಲ್ಲಿ ಆತನು ಕೊಟ್ಟಂಥ ಸಂದರ್ಭದಲ್ಲಿ ಮಕ್ಕಳು ಹೆಂಡತಿ ಆಸ್ತಿಯನ್ನು ಪಡ್ಕೋಬೋದಾಗಿರುತ್ತೆ ಹೊರತು ಆತ ಬೇರೆಯವರಿಗೆ ಯಾರಿಗಾದರೂ ವಿಲ್ಲನ್ನು, ದಾನವನ್ನು, ಗಿಫ್ಟನ್ನು ಏನಾದರೂ ಕೊಟ್ಟಿದ್ದರೆ ಅಂಥ ಸಂದರ್ಭದಲ್ಲಿ ಅದನ್ನು ಕೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗೆಯೇ ಎರಡನೇ ವಿಚಾರಕ್ಕೆ ಬಂದಾಗ ಸ್ವಯಾರ್ಜಿತ ಆಸ್ತಿ ಏನಿರ್ತದೆ ಅಂಥ ಸಂದರ್ಭ ಅದರಲ್ಲೂ ಕೂಡ ಇವರು ಕೇಳಲಿಕ್ಕೆ ಬರೋದಿಲ್ಲ. ಈಗ ನೆಕ್ಸ್ಟ್ ವಿಚಾರ
ಅನೂರ್ಜಿತ ನಲ್ ಆ್ಯಂಡ್ ವೈಡ್ ಮದುವೆ ಆಗಿದ್ದರೆ, ಊರ್ಜಿತವಲ್ಲದ ಎರಡನೇ ಮದುವೆಯನ್ನು ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಎರಡನೇ ಹೆಂಡತಿಯ ಮಕ್ಕಳಿಗೆ ತಂದೆಯ ಆಸ್ತಿಯ ಪಿತ್ರಾರ್ಜಿತ ಸ್ವತ್ತಿನಲ್ಲಿ ಮೊದಲನೇ ಹೆಂಡತಿಯ ಮಕ್ಕಳು ಯಾವ ರೀತಿ ಸಮಪಾಲವನ್ನು ಕೇಳ್ತಾರೆ ಆ ರೀತಿ ಕೇಳೋದಕ್ಕೆ ಬರೋದಿಲ್ಲ. ಸೊ ಆದರೆ ಯಾವ ಆಸ್ತಿಯಲ್ಲಿ ಇವರು ಪಾಲನ್ನು ಕೇಳ್ಬೋದು ಅಂದರೆ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲನ್ನು ಕೇಳ್ಬೋದು. ಮತ್ತು ಪಿತ್ರಾರ್ಜಿತ ಆಸ್ತಿಯಲ್ಲಿ ಮೊದಲನೇ ಹೆಂಡತಿಯ ಮಕ್ಕಳು ಮತ್ತು ಅವರ ವಾರಸುದಾರರು ಯಾರಿರ್ತಾರೆ ಅವರಿಗೆ ಸಮವಾಗಿ ಹಂಚಿದಂಥ ಆಸ್ತಿಯಲ್ಲಿ ತಂದೆಗೆ ಒಂದು ಪಾಲು ಏನು ಬಂದಿರುತ್ತೆ ಆ ಪಾಲು ತಂದೆಗೆ ಸ್ವಯಾರ್ಜಿತ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲೂ ಕೂಡ ತಂದೆಯ ಆಸ್ತಿಯಲ್ಲಿ ಆಗ ಎರಡನೇ ನಲ್ ಆ್ಯಂಡ್ ವೈಡ್ ಮದುವೆಯಿಂದ ಹುಟ್ಟಿದಂಥ ಮಕ್ಕಳು ಆ ಒಂದು ಆಸ್ತಿಯಲ್ಲಿ ಪಡ್ಕೋಬೋದಾಗಿರುತ್ತೆ ಹೊರತು ನಲ್ ಆ್ಯಂಡ್ ವೈಡ್ ಮ್ಯಾರೇಜಿಂದ ಹುಟ್ಟಿದಂಥ ಎರಡನೇ ಮದುವೆಯಲ್ಲಿ ಹುಟ್ಟಿದಂಥ ಮಕ್ಕಳು ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲನ್ನು ಕೇಳೋದಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಯಾವುದೋ ಕಾರಣಾಂತರಗಳಿಂದ ಎರಡನೇ ಮದುವೆಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಅದು ನಲ್ ಆ್ಯಂಡ್ ವೈಡ್ ಘೋಷಣೆ ಆದಂಥ ಸಂದರ್ಭದಲ್ಲಿ ಅಥವಾ ನಲ್ ಆ್ಯಂಡ್ ವೈಡ್ ಮ್ಯಾರೇಜ್ ಆಗಿದ್ದರೆ ಅದು ಕೇವಲ ಗಂಡ ಹೆಂಡತಿಗೆ ಪ್ರಭಾವ ಬೀರೋದಿಲ್ಲ, ಇದು ಮುಂದೆ ಮಕ್ಕಳ ಒಂದು ಹಕ್ಕುಗಳ ಮೇಲೂ ಕೂಡ ಇದು ಪ್ರಭಾವವನ್ನು ಬೀರುತ್ತೆ ಅನ್ನೋದು ಇಲ್ಲಿ ಗಮನಿಸಬೇಕಾದ್ದು. ಸೊ ಎರಡನೇ ಹೆಂಡತಿಯ ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕಿಲ್ಲ ಅಂತ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೂಡ ನೀಡಿದೆ. ಅದನ್ನು ನಾನು ವಿಡಿಯೋ ಕೊನೆಯಲ್ಲಿ ಅದನ್ನು ಸ್ಕ್ರೀನ್ ಮೇಲೆ ಬರೋ ರೀತಿಯಲ್ಲಿ ಮಾಡ್ತೇನೆ. ಅದರ ಮೇಲೆ ಕ್ಲಿಕ್ ಮಾಡಿ ಅದು ಮತ್ತು ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟನ್ನು ಕೂಡ ಪೂರ್ತಿ ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಇಷ್ಟು ಕಾರಣಗಳಿಂದ ಕೇವಲ ಇಲ್ಲಿ ಎರಡನೇ ಮದುವೆ ಊರ್ಜಿತ ಅಲ್ವಾ, ಯಾವ ಸಂದರ್ಭದಲ್ಲಿ ಅದು ಸಮಂಜಸ ಕಾನೂನು ರೀತಿಯಲ್ಲಿ ಬದ್ಧವಾಗಿರುತ್ತೆ, ಯಾವ ಸಂದರ್ಭದಲ್ಲಿ ಕಾನೂನು ಅಸಿಂಧುವಾಗಿರುತ್ತೆ ಅನ್ನೋದನ್ನು ನೋಡೋದಷ್ಟೇ ಅಲ್ಲದೆ ಎರಡನೇ ಮದುವೆಯಿಂದ ಹುಟ್ಟಿದಂಥ ಮಕ್ಕಳಿಗೆ ಯಾವ ರೀತಿ ಒಂದು ಹಕ್ಕುಗಳು ಉಂಟಾಗತ್ತೆ ಅನ್ನೋದನ್ನು ಕೂಡ ನೋಡಬೇಕು. ಹಾಗೆಯೇ ತಾಯಿ ಎರಡು ಮದುವೆಯನ್ನು ಆಗಿದ್ದರೆ ಮೊದಲನೇ ಗಂಡನಿಂದ ಹುಟ್ಟಿದಂಥ ಮಕ್ಕಳು ಎರಡನೇ ಗಂಡನಿಂದ ಹುಟ್ಟಿದಂಥ ಮಕ್ಕಳಿಗೆ ಇಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನು ನೋಡಬೇಕಾಗಿರುತ್ತೆ. ಮೊದಲನೇ ಗಂಡನಿಂದ ಹುಟ್ಟಿದಂಥ ಮಕ್ಕಳು ಎರಡನೇ ಗಂಡನಿಂದ ಆಸ್ತಿಯಲ್ಲಿ ಪಾಲನ್ನು ಪಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಆ ರೀತಿ ಪಡ್ಕೋಬೇಕಾದ್ರೆ ಎರಡನೇ ಗಂಡ ಏನಿರ್ತಾನೆ ತನ್ನ ಹೆಂಡತಿಯ ಮೊದಲನೇ ಗಂಡನ ಮಕ್ಕಳೇನಿರ್ತಾರೆ ಅವರನ್ನು ದತ್ತು ಪಡ್ಕೋಬೇಕಾಗಿರುತ್ತೆ. ದತ್ತು ಪಡ್ಕೊಳ್ಳೋದಕ್ಕೆ ದತ್ತು ಸ್ವೀಕಾರದ ಕೆಲವೊಂದು ಕಾನೂನುಗಳು ನಿಯಮಗಳಿದೆ, ಅವುಗಳನ್ನು ಪರಿಪಾಲನೆಯನ್ನು ಮಾಡಿ ಅದರಂತೆ ದತ್ತುವನ್ನು ಪಡ್ಕೊಂಡಿರಬೇಕಾಗುತ್ತೆ. ಬರೀ ಬಾಯಿ ಮಾತಿನಲ್ಲಿ ದತ್ತುವನ್ನು ಪಡ್ಕೊಂಡಿದ್ದೀವಿ ಅಥವಾ ದತ್ತು ತಗೊಂಡಿದ್ರು ಅಂತ ಹೇಳಿದ್ರೆ ಅದು ಅಷ್ಟು ಕಾನೂನು ರೀತಿಯಲ್ಲಿ ಸಮಂಜಸ ಆಗಿರೋದಿಲ್ಲ. ಸೊ ಹಾಗಾಗಿ ಮೊದಲನೇ ಗಂಡನ ಮಕ್ಕಳು ಏನಿರ್ತಾರೆ ಅವರು ಎರಡನೇ ಗಂಡನ ಆಸ್ತಿಯಲ್ಲಿ ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಎರಡನೇ ಗಂಡನ ಮಕ್ಕಳೇನಿರ್ತಾರೆ ಅವರು ಮೊದಲನೇ ಗಂಡನ ಆಸ್ತಿಯಲ್ಲಿ ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. ಇದು ಕ್ಲಿಯರ್ ಆಗಿರುತ್ತೆ. ಆದರೆ ಒಬ್ಬ ಗಂಡನಿಗೆ ಇಬ್ಬರು ಅಥವಾ ಹೆಚ್ಚು ಹೆಂಡತಿಯರಿದ್ದರೆ ಅವರ ಮಕ್ಕಳುಗಳು ತಂದೆಯ ಆಸ್ತಿಯನ್ನು ಶೇರನ್ನು ಕೇಳ್ಬೋದಾಗಿರುತ್ತೆ ಅನ್ನೋದು ಇಲ್ಲಿ ನೆನಪಿನಲ್ಲಿ ಇಟ್ಕೋಬೇಕಾದಂಥ ಒಂದು ಅಂಶ ಆಗಿರುತ್ತೆ.